Hey fam, welcome back to my vlog. I know ತುಂಬಾ ಲೇಟ್ ಆಗಿದೆ ಈ ವ್ಲಾಗಿಗೆ. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಕಮಿಂಗ್ ಬ್ಯಾಕ್. ಈ ವ್ಲಾಗ್ ಏನಂದ್ರೆ ಒಂದು ಸರ್ಪ್ರೈಸ್ ವ್ಲಾಗ್. ಆ ಸರ್ಪ್ರೈಸ್ ಏನಂದ್ರೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ಬಟ್ ಆ ಸರ್ಪ್ರೈಸ್ನ ಫಸ್ಟ್ ನಾವು ವೆಲ್ಕಮ್ ಮಾಡ್ಬೇಕಂದ್ರೆ ಒಂದು ಜಾಗಕ್ಕೆ ಹೋಗ್ಬೇಕು. ಅದೇ ಈ ವ್ಲಾಗ್. ಏನಂದ್ರೆ ಆ ಜಾಗಕ್ಕೆ ಹೋಗೋಕ್ಕೆ ಬಸ್ ಬುಕ್ ಮಾಡಿದ್ದೀವಿ ಬಡವರು ಗಾಯ್ಸ್. ಏನು ಮಾಡೋದು, ಬಸ್ ಬಂದ್ಬಿಟ್ಟು 12 o'clock ಇದೆ, ಮಿಡ್-ನೈಟು. ಆಲ್ರೆಡಿ 8 ಆಗಿದೆ, ನಾನು ಇನ್ನೂ ಬಟ್ಟೆ ಪ್ಯಾಕ್ ಮಾಡಿಲ್ಲ. ಆಲ್ರೆಡಿ ನೋಡಿ ಕೆಲಸ ಎಲ್ಲ ಎಷ್ಟು ಉಳ್ಕೊಂಡಿದ್ದೀನಿ ನೋಡಿ, ಫುಲ್ ಎಲ್ಲ ಹಿಂಗೆ ಬಿದ್ದಾಕೊಂಡು ಕೂತಿದ್ದೀನಿ. ಹೋಗಿ ಇವಾಗ ಫ್ರೆಶ್ ಅಪ್ ಬೇರೆ ಆಗಬೇಕು. ಅದಾದಮೇಲೆ ನಮ್ಮ ಸ್ನೇಹಿತರ ಮನೆಗೆ ಹೋಗಬೇಕು. ಅಲ್ಲಿಂದ ಒಬ್ಬ ಸ್ನೇಹಿತನ ಕರ್ಕೋಬೇಕು. ಅಲ್ಲಿಂದ ಮತ್ತೆ ಬಸ್ ತೊಗೊಂಡು ಹೋಗ್ಬೇಕು. ತುಂಬ ಕೆಲಸಗಳಿದೆ. ಫಸ್ಟು ಓಡೋಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸಿ ಯು ಸೂನ್ ಗೈಸ್, ಟೇಕ್ ಕೇರ್. ಸೊ ಓಕೆ ಗೈಸ್, ರೆಡಿ ಆಗಾಯ್ತು. ನೆಕ್ಸ್ಟ್ ಹೋಗೋಣ ನಮ್ಮ ಸ್ನೇಹಿತರ ಮನೆಗೆ. ಅಷ್ಟೊತ್ತಿಗೆ ನನ್ನ ತಮ್ಮ ಒಬ್ರು ಬರ್ಡೇ ಪಾರ್ಟಿಗೆ ಹೋಗ್ಬೇಕು ಅಂದ. ಅದಕ್ಕೆ ಅವ್ನು ನಾವು ಕಳ್ಸಿಕೊಟ್ಬಿಟ್ಟು ಆಮೇಲೆ ನಾವು ಹೋಗೋಣ ಅಂತ ಅಷ್ಟೇ. ರಶ್ವಿಕ್, ಇವನೇ ಗೈಸ್ ನನ್ನ ಮಗ. ಓಕೆ, ಬೈ ಬಾಯ್. ರೆಡಿ ಆಗಾಯ್ತು ಗೈಸ್, ಇನ್ನೇನು ಹೊರಡ್ಬೇಕಷ್ಟೇನೆ. ಬ್ಯಾಗ್ ಎತ್ಕೊಂಡು ನನ್ನ ತಮ್ಮಗೆ ಬಾಯ್ ಹೇಳಾಯ್ತು. ನಮ್ಮಮ್ಮ ಆಶೀರ್ವಾದ ತಗೊಂಡು ನಮ್ಮ ಡ್ಯಾಡಿಗೆ ಏನೋ ಒಂದು ಬಾಯ್ ಹೇಳಿ ಹೊರಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್ ರೆಡಿ ಆಗಾಯ್ತು, ಹೊರಡೋ ಟೈಮ್ ಬಂತು. ಲೆಟ್ಸ್ ಗೋ ಗೈಸ್. ನಮ್ಮ ಬ್ಯಾಗ್ ಇಸ್ ಪ್ಯಾಕ್ಡ್. ಲೆಟ್ಸ್ ಗೋ ಗೈಸ್. ನಮ್ಮಮ್ಮ ಬಾಯ್ ರೆಡಿ. ನೋಡಿ ಗೈಸ್, ಅಮ್ಮ ಅಪ್ಪಾರಿ ಇದರಲ್ಲೇ ಇವಾಗ ಹೋಗೋದು. ಸ್ವಲ್ಪ ಹೊಸ ಸ್ನೇಹಿತರನ್ನೆಲ್ಲ ಮೀಟ್ ಮಾಡಿಸ್ತೀನಿ. ಎಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಇದೆ ನಮ್ಮ ಸ್ನೇಹಿತರ ಮನೆ. ನಮ್ಮದೇ ಇನ್ನೊಂದು ಮನೆ ಇದ್ದಂಗೆ. ಫೈನಲಿ ಬಂದಿದ್ದೀನಿ. ಇಲ್ಲಿ ನೋಡಿ, ನನ್ನ ವೆಲ್ಕಮ್ ಮಾಡೋಕ್ಕೆಲ್ಲ ಈಚೆನೇ ಬಂದ್ಬಿಟ್ಟಿದ್ದಾರೆ. ಫುಲ್ ಖುಷಿ ಆಗ್ತಿದೆ ನನಗೆ. ನೀವು ನೋಡಿ ಗಾಯ್ಸ್, ಇವರು ನಮ್ಮ ಡಿಂಪಿ, ಕ್ಯೂಟಿ ಡಿಂಪಿ ಅಂತ. ಇವರು ನಮ್ಮ ಹಿಂದೂ ಅಣ್ಣ, ನಾನು ಪ್ರೀತಿಯಿಂದ ಹಿಂದೂ ಅಣ್ಣ ಅಂತೆ. ಇವರು ನಮ್ಮ ಸೂಪರ್ ತಾತ. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಎಲ್ಲ ನೋಡಿ ಗಾಯ್ಸ್. Welcome home, Sanju Cutie. Hi guys, welcome back to Vichhatriya Vlogs. ಬನ್ನಿ ಗೈಸ್, ಆಯ್ತು ಹೊರಗಡೆ ಹೋಗೋಣ. ಎಲ್ಲ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕಾರ. ನಮಸ್ಕಾರ. Okay, ಅಷ್ಟೇ. ಬನ್ನಿ ಗೈಸ್, ಹೋಗೋಣ ಹೊರಗಡೆ. ಆಮೇಲೆ ಫುಲ್ ತರ ಅಡುಗೆ. Happy journey, Sanju. Have a safe journey. ಹಂಗೆ ಮುಗಿಸ್ಕೊಂಡು ಇನ್ನೊಬ್ಬ ಸ್ನೇಹಿತನ ಮನೆಗೆ ಬಂದೆ. ನೋಡಿ ಗೈಸ್, ಕಳ್ಳ ಹೆಂಗೆ ನಿಂತವನೇ, ಕಾಣಿಸ್ತಿದ್ಯಾ? ನೋಡಿ ಗೈಸ್, ಬಂದಿದ್ದೀನಿ ಇವಾಗ ಇನ್ನೊಬ್ಬನ ಮನೆಗೆ. ಒಬ್ಬನ್ನೇ ಬಾರೋ ಕೆಳಗಡೆ ಅಂದರೆ ಬರ್ತಾ ಇಲ್ಲ ಅವನು. ಇವಾಗ ಅವ್ನ ಮನೆಯಲ್ಲಿ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ಬೇಕು. ಅವನ್ನ ಕರ್ಕೊಂಡೋಗಿ ಬಸ್ ಹತ್ರ ಹೋಗ್ಬೇಕು. 11:50 ಏನೋ ಆಗಿದೆ. ಇನ್ನು 10-15 ಮಿನಿಟ್ಸ್ ಬಿಡ್ತೀವಿ ಇಲ್ಲಿ. ಆಮೇಲೆ ಅಲ್ಲೋಗಿ ಮಾತಾಡೋಣ. ಇನ್ನೊಬ್ಬನ ಪರಿಚಯ ಮಾಡಿಸ್ತೀನಿ. ನೀವು ನೋಡಿದ್ದೀರಾ ಅವನ್ನ ಆಲ್ರೆಡಿ, ಆದರೂ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಗೈಸ್, ಕಳ್ಳ ಏನು ಮಾಡ್ತವನೆ ನೋಡಿ. ಇವನೇ ವಂಶಿ ಕೃಷ್ಣ, ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ನನ್ನ ಮಗ. ವಾಟ್ ಬ್ರೋ, ಎಕ್ಸೈಟೆಡ್ ಆರ್ ವಾಟ್ ಎಲ್ಲೋಗ್ತಾ ಇದೀವಿ ಗೊತ್ತಿಲ್ಲ. ಕೂಡಿಗೆ ಅವ್ರ ಮನೆಯಲ್ಲಿ. ಕಟ್ಟಿದೆಲ್ಲ ಆಯ್ತಾಯ್ತು ಮಾತಾಡ. ಎಷ್ಟು ಪೌಡ್ರ್ ಹಾಕೊಂಡು ರೆಡಿ ಆಗೋದು ನೋಡಿ guys. ಪೌಡ್ರೆ ಹಾಕೊಂಡಿಲ್ಲ. ಮುಖ ಪೂರ್ತಿ ಎಷ್ಟು ಪೌಡ್ರ್ ಹಾಕೊಂಡಿಲ್ಲ, ಹೊಸದು. ಪೌಡ್ರೆ ಹಾಕೊಂಡಿಲ್ಲ ಕಣ. ಎಕ್ಸೈಟೆಡ್ ನಾಳೆಗೆ? ಪಕ್ಕ ಫೇಸ್ ವಾಶ್ ಮಾಡಿ ಫುಲ್ ಎಕ್ಸೈಟೆಡ್. ಏನನ್ಸುತ್ತೆ ನಾಳೆ ಸರ್ಪ್ರೈಸ್ ಗ್ಯಾರಂಟಿನಾ ವ್ಯೂವರ್ಸ್ಗೆ? ಖಂಡಿತ.
ಕಾಯ್ತಾ ಇರಿ, stay tuned. ನಾವು ಫುಲ್ಲು ತುಂಬಾ ಎಕ್ಸೈಟ್ ಆಗಿದ್ದೀವಿ. ನೋಡೋಣ ನಾಳೆ, ನೀವು ನೋಡಿ. ಲೆಟ್ಸ್ ಗೋ. ನಮ್ಮಪ್ಪ ನೋಡ್ದ, ನಿದ್ದೆ ಮಾಡ್ತಾವ್ರು ಕೂತಿದ್ದ. ನೋಡ್ದೆ ಕೇಳಿದ್ರು ಎಷ್ಟೊತ್ತಿದ್ದ ಅಂತ. ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ. ಎಲ್ಲೋ ಬಿಸಾಕ್ಬಿಟ್ಟು ಬಂದ್ಬಿಟ್ಟವನೆ. ಇವಾಗ ನನ್ನ ಕೈಲಿ ಸಿಕ್ತು. ಹೋಗ್ತಾ ಇದೀವಿ ಗೈಸ್. ಇವಾಗ ರೆಡಿ ಇದೆ ನೋಡಿ. ನನ್ನ ಬ್ಯಾಗ್ ನೋಡಿ ಗೈಸ್. ಇವನ್ ಬ್ಯಾಗ್ ನೋಡಿ, ವಿಶೇಷ ಎತ್ಕೊಬಿಟ್ಟವನೆ. ಇದ್ಯಾವ್ದು ಹೊಸ ಪ್ರತಿಭೆ? ಕಳ್ಳ ಗೈಸ್ ಅವನು, ದೊಡ್ಡ ಕಳ್ಳ ಗೈಸ್ ಅವನು. ಅವನ್ನ ನಂಬೇಡಿ ಯಾರು. ನಾನು ಅಷ್ಟೇ ವ್ಲಾಗ್ ಮಾಡ್ಕೊಂಡು. ಓಕೆ ಗೈಸ್, ಲೆಟ್ಸ್ ಗೋ. ನೋಡಿ ಗೈಸ್, ಬಂದಿದೀವಿ. ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ ಇದೀವಿ ಇವಾಗ. ಬಟ್ ಬಸ್ ಅವ್ರ ಫೋನ್ ಹೇಳ್ತಿದ್ದ ಇಲ್ಲ, ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅಂದ್ರೆ ನಾವೊಂದು ½ ಅನ್ ಅವರ್ ಮುಂಚೆನೆ ರೀಚ್ ಆಗ್ಬಿಟ್ಟಿದೀವಿ. ಅದಕ್ಕೇನೆ ಸುಮ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸುತ್ತಾ ಇದೀವಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗೈಸ್. ಇವಾಗ ಯಾವ್ದಾದ್ರು ಬಸ್ ಹತ್ಕೊಂಡು ಹೋಗ್ಬಿಡೋದ ಅಂತ ನೋಡ್ತಾ ಇದೀವಿ. ಅಯ್ಯಯ್ಯೋ ಹೋಗ್ತೀಯಪ್ಪ ನೀನ್ ಬಸ್ ಹತ್ಕೊಂಡು ಹೋಗ್ತೀಯ. ಹೋಗ್ತಾ ಇರೋ ಹಂಗೆ ಸಿಕ್ಕಿದವ್ರಿಗೆಲ್ಲ ಬನ್ನಿ ನೀವು ನಮ್ ಜೊತೆ, ನಮ್ ಜರ್ನಿ ಮಾಡೋಣ. ನೋಡಿ ನಾನು ಫುಲ್ ನಾನು ಮೈಕ್ ಹಾಕೊಂಡಿದ ತಕ್ಷಣ ಮೈಕ್ ಟೈಸನ್ ತರ ಇದೆ. ಇವಾಗ ಇಳಿದೀವಿ ಅನ್ಕೋಬಿಟ್ಟವ್ರೆ. ಅದಕ್ಕೋಸ್ಕರ ಫುಲ್ ಎಲ್ಲೋಗ್ಬೇಕಣ್ಣ. ಗೈಸ್ ಇವಾಗ ಐಕೊಂಡ್ ತಿನ್ನೋ ತರ ಹೋಗ್ತಾ ಇದೀವಿ. ಬಟ್ ಬರುವಾಗ 100 ಜನ ಕೊಡೋ ತರ ಬರ್ತೀವಿ. ವೆಯ್ಟ್ ಅಂಡ್ ವಾಚ್ ಗೈಸ್. ಅದೇ ಮೇನ್ ಟ್ವಿಸ್ಟ್ ಇರೋದು. ಅದೇ ತರ ಸಿಚುವೇಶನ್ ನಮ್ಗೆ ಹಾಸನಲ್ಲಿ ಹೌದು, ಅದನ್ನು ಒಂದ್ ಬ್ಲಾಗ್ ಹಾಕಿದೀವಿ. ಬಟ್ ಅದ್ ಬರೀ ಹಾಫ್ ಬ್ಲಾಗ್ ಹಾಕಿದೀವಿ ಅಷ್ಟೇ, ಕಂಪ್ಲೀಟ್ ಮಾಡಿರ್ಲಿಲ್ಲ. ಬಟ್ ಈ ಟೈಮ್ ಫುಲ್ ಕಂಪ್ಲೀಟ್ ಆಗಿ ಹಾಕ್ತಿವಿ. ಅಲ್ಲೆಲ್ಲಿ ಹೋಗ್ತಾ ಇದೆಯಾ ರೀ? ಹೌದಾ, ರೂಟ್ ಗೊತ್ತಿಲ್ಲ. ಬಡವರು ಗೈಸ್. ಜಾಸ್ತಿ ನಮ್ಮನೆ ತೋರಿಸಿದ್ರೆ 6 months ಬ್ಯಾಕ್ ಗೈಸ್, ಲಾಸ್ಟ್ ಇಯರ್ ನವೆಂಬರ್ ಇದೇ ತರ ಬಂದು ಆಗ್ತದೆ. ಪೊಲೀಸ್ ಎಲ್ಲ ನೋಡ್ತಾ ಅಷ್ಟೇ ಮಾಡ್ತಾ ಇದ್ದೀವಿ. ಇದೇ ತರ ಬಂದು ಇದೇ ಜಾಗದಲ್ಲಿ ಇಳಿದಿದ್ವಿ. ಹಿಂಗೆ ಬಸ್ಸಲ್ಲಿ ಬಂದು. ಬಟ್ ಇವಾಗ ಅದೇ ತರ ತಿರ್ಗಾ ಬಸ್ಸಲ್ಲಿ ಹೋಗ್ತಾ ಇದೀವಿ. ಆಫ್ಟರ್ 6 months ತುಂಬಾ ದೂರ ಹೋಗ್ತಾ ಇದೀವಿ. ಲೊಕೇಶನ್ ಗೊತ್ತಾಗುತ್ತೆ ಇನ್ನ ಸ್ವಲ್ಪ ಟೈಮ್ ಅಲ್ಲಿ. ವೆಯ್ಟ್ ಅಂಡ್ ವಾಚ್ ಗೈಸ್. ನಾನಂತೂ ತುಂಬಾ ಎಕ್ಸೈಟೆಡ್. ನಮ್ಮ ಬಸ್ ಇನ್ನ ಬರಕ್ಕೆ ಅರ್ಧ ಗಂಟೆ ಟೈಮ್ ಇದೆ. ಸುಮ್ಮನೆ ಸಿಕ್ಕಾಡ್ತಾ ಇದೀವಿ ಇಲ್ಲಿ. ವಿ ಹ್ಯಾವ್ ನೋ ಐಡಿಯಾ. ಪೂರ್ಣಿಮಾ ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಬಸ್ಸು, ಏನು ಐಡಿಯಾ ಇಲ್ಲ. ಏನ್ ಬಸ್ಸು? DLT ಗೊತ್ತಿಲ್ಲ, ಅದು ಫೋನ್ ನಂಬರ್ ಅಲ್ಲಿ ಹಂಗ್ ಬಂತು. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಗೈಸ್. ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೋ ಶ್ರೀಕೃಷ್ಣ. ಹಿಂಗ್ ಇಟ್ಕೊಂಡ್ರೆ ಭಯಾನೇ ಆಗುತ್ತೆ. ಯಾರಾದ್ರೂ ಪಕ್ಕದಲ್ಲಿ ಬಂದ್ರೆ ಫೋನ್ ಎಲ್ಲಿ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಗೈಸ್ 16 Pro ಗೈಸ್. ಅದಕ್ಕೆ ನಾವ್ ಸ್ವಲ್ಪ ಭಯ. ಬೇರೆ ಫೋನ್ ಅಂದ್ರೆ ನಾರ್ಮಲ್ ಆಗಿರ್ಬೋದು. ಫ್ಲೆಕ್ಸ್ ಮಾಡ್ತಾ ಇಲ್ಲ ಗೈಸ್. ಕಷ್ಟಪಟ್ಟು ತಗೊಂಡಿರೋದು, ಯಾವತ್ತಿದ್ರು ಅದು ಭಯ ಇದ್ದೇ ಇರುತ್ತೆ ಗೈಸ್. ಬಸ್ಸು ಗೈಸ್ ಬಂದ್ಬಿಟ್ಟೈತೆ. ಫುಲ್ ಎಕ್ಸೈಟ್ಮೆಂಟ್ ನಂಗೆ ತಡಿಯಕ್ಕೆ ಆಗ್ತಾ ಇಲ್ಲ. ಅದ್ಗಂತ ಫುಲ್ ಖುಷಿ ತಡಿಯಕ್ಕೆ ಆಗ್ತಾ ಇಲ್ಲ ಗೈಸ್. ಹೋಗಿ ಬೇಗ ಕುತ್ಕೊಂಡ್ಬಿಡ್ಬೇಕು ಬಸ್ಸಲ್ಲಿ ಅಷ್ಟೇ. ನೋಡಿ ಇದೆ ಅನ್ಸುತ್ತ. U7 U8 ಬಾಹುಬಲಿ ಬದುಕಾಲಿ ರುದ್ರ ತುಂಬಾ ಚೆನ್ನಾಗೈತೆ. ಸೂಪರ್ ಆಗೈತೆ ಗೈಸ್. ಬಸ್ ಅಂತೂ ಸಕ್ಕತ್ತಾಗೈತೆ. ತುಂಬಾ ಬರ್ತಿದೆ ಬಸ್ಸು. ವಾಟರ್ ಬಾಟಲ್ ಕೊಡ್ಬೋದು ಅವರು ಮೇ ಬಿ. ನೀವು ಇದೇ ಬಸ್ ಬುಕ್ ಮಾಡಿ.
ಸೂಪರ್ ಆಗಿದೆ bus. ಏನಿಲ್ಲ ಇದಕ್ಕಿಂತ ಇನ್ನ ಲಕ್ಸುರಿ ಬಸ್ಸಸ್ ಇರುತ್ತೆ. ಆದ್ರೂ ಇದು ನಮಗೆ ಲಕ್ಷರಿನೇ ಗೈಸ್. ನಾನು ಯಾವತ್ತು ಸ್ಲೀಪರ್ ಅಲ್ಲಿ ಹೋಗೇ ಇಲ್ಲ, ರೇರು. ಲಾಸ್ಟ್ ಇಯರ್ ಒಂದ್ಸಲಿ ಹೋಗಿದೆ, ಬಟ್ ಇವಾಗ ಸೆಕೆಂಡ್ ಟೈಮ್. ಹೋಗಲಿ ಓಯ್, ಆಲ್ರೆಡಿ ಗಾಡಿ ಐತೆ ಅಲ್ಲಿ, ಅದರಲ್ಲೇ ಇನ್ನೂ ಐತೆ ಗೈಸ್. ವರ್ಕೋಬಹುದು, ಮಲ್ಕೋಬಹುದು, ಆಟ Bedsheet ಆಡ್ಬೋದು, ಐತೆ. ಚೆನ್ನಾಗೈತೆ, ಎಲ್ಲ ಇದೆ. ಸೂಪರ್ ಆಗೈತೆ. ಚಾರ್ಜಿಂಗ್ ಪಾಯಿಂಟ್ ಇದೆ ನೋಡು. ಬುಕ್ ಮಾಡಿರೋದು ನಾನು ಗೈಸ್, ಚಾರ್ಜಿಂಗ್ ಪಾಯಿಂಟ್ ಬುಕ್ ಮಾಡಿರೋದು. ಯಾರು ಹೇಳಿ? ಮತ್ತೆ ಇಲ್ಲಿ ನೋಡು ಲೈಟು. ವಾ, ನೋಡಿದ್ದ ಲೈಟ್ ಸರಿ ಐತೆ. ಲೈಟ್ ನೋಡಿ ಗೈಸ್, ಸೂಪರ್ ಆಗೈತೆ. ನಾವು ಗೇಮ್ಸ್ ಎತ್ಕೊ ಬರ್ಬೇಕಾಗಿತ್ತು. ನಾನು ಕೇಳ್ದೆ ಬೇಕಾ ಅಂತ, ಅವನೋ ಕಾಣ. ಬಿಡು, ಚೆನ್ನಾಗೈತೆ. ಮಲ್ಕೋ ಫಸ್ಟು, ನಾಳೆ ತುಂಬಾ ಕೆಲಸ ಇದೆ ನಿಂಗೆ. ಓಕೆ ಗೈಸ್, ಸ್ಯಾಂಡ್ವಿಚ್ ಮೇಡ್ ಬೈ ಇಂದು. ಬೇಡ ಬೈ ನೋಡ. ಸೂಪರ್ ಸೂಪರ್ ಸ್ಯಾಂಡ್ವಿಚ್ ಇಂದೋಣ, ಚೆನ್ನಾಗೈತೆ ಗೈಸ್. ತುಂಬಾ ಎಕ್ಸೈಟ್ ಆಗಿದ್ದೀನಿ. ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂದ್ಬಿಟ್ಟು. ನಿಮ್ಗೂ ಎಕ್ಸೈಟ್ ಆಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಬೋರ್ ಆದ್ರೂ ಪರವಾಗಿಲ್ಲ, ನನ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಹುಡ್ಕೊಂಡ್ ತರ ಕಂಡ್ಬಿಡ್ಬೇಡ, ಏನೋ ಕಂಡು. ದರ ಓಕೆ ಗೈಸ್, ಮೆಸೇಜ್ ಮಾಡ್ಕೊಂಡು ಬಿಸಿ ಆಗ್ಬಿಟ್ಟು ನಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಗಾಯ್ಸ್. ನಾವು ಅಖಂಡ ಬ್ರಹ್ಮಚಾರಿ ಗಾಯ್ಸ್. ಮಕ್ಕ ನೋಡಿದ್ರೆ ಅನಿಸ್ತಾ ಇತ್ತು. ರಿಯಲಿ ಗಾಯ್ಸ್, ಯಾರನ್ನ ನಂಬಿದ್ರು ಹುಡುಗಿನ 2 ಸಲ ಯೋಚನೆ ಮಾಡಿ ನಂಬೇಡಿ ಅಂತ ಹೇಳಲ್ಲ, 2 ಸಲ ಯೋಚನೆ ಮಾಡಿ ಅಷ್ಟೇ. ಅನುಭವದ ಮಾತುಗಳು. ಅನುಭವ. ಅಯ್ಯೋ. ಓಕೆ ಗೈಸ್, ಬಸ್ ಚೆನ್ನಾಗಿದೆ. ನೋಡಿ ಒಂದು 20 ಸಲ ಅದೊಂದು ಬಿಟ್ರೆ ಬೇರೆ ಏನು ಹೇಳ್ತಾ ಇಲ್ಲ. ಅದಕ್ಕೆ ಇವಾಗ ಮಲ್ಕೊಳ್ಳಿ ಗೈಸ್, ನಾವು ಮಲ್ಕೋತೀವಿ. ಮಧ್ಯ ಏನಾದ್ರು ಇದ್ರೆ ತೋರಿಸ್ತೀವಿ, ಇಲ್ಲ ಅಂದ್ರೆ ಬೆಳಿಗ್ಗೆ ತೋರಿಸ್ತೀವಿ ವಿಡಿಯೋನ. ಓಕೆ ಗೈಸ್, ಗುಡ್ ನೈಟ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಡೆಸ್ಟಿನೇಷನ್ಗೆ ಬಂದಾಯ್ತು. ಸ್ವಲ್ಪ ಹತ್ರ ಇದೆ, ಇನ್ನೊಂದು ಹೌದು. ಸ್ವಲ್ಪ ಹೋಗ್ಬೇಕು. ಟೈಮ್ 7 ಆಗಿದೆ. ಅದಕ್ಕೆ ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ರೂಮೇ ಸಿಗ್ತಾ ಇಲ್ಲ ಗೈಸ್. ರೂಮ್ಗೋಸ್ಕರ ಸರ್ಚಿಂಗು. ಯಾವುದೋ 1-2 ಕಡೆ ಕೇಳಿದ್ವಿ, ಎಷ್ಟು 1 hour 2 hourಗೆ ಫ್ರೆಶ್ ಅಪ್ ಆಗಿ ಹೋಗೋಕ್ಕೆ 1500 2000 ಆ ಥರ ಎಲ್ಲ ಇರ್ತದೆ. ತುಂಬ ಜಾಸ್ತಿ ಹೇಳ್ತಾವ್ರೆ. ಅದಕ್ಕೆ ರೂಮ್ಗೋಸ್ಕರ ಸರ್ಚಿಂಗು. ಎಲ್ಲ ರೂಮ್ ಸಿಗ್ತಾ ಅಂದರೆ ಫ್ರೆಶ್ ಅಪ್ ಆಗಿ ಸರ್ಪ್ರೈಸ್ ಕಡೆ ಹೋಗೋದೇ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಗೈಸ್. ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ಗೈಸ್, ಟೈಮ್ ಅನ್ನೋದು ಹೆಂಗಿರುತ್ತೆ ಅಂದರೆ, ನಾವು ಇದೇ ರೋಡಲ್ಲಿ ಒಂದು ಪಾಸ್ಟ್ 6 months ಬ್ಯಾಕ್ ಬೇಜಾರಲ್ಲಿ ಬರ್ತಾಯಿದ್ವಿ. ಬಟ್ ಅದೇ ಟೈಮ್ ನೋಡಿ, ದೇವರು ಎಷ್ಟು ಒಂದು ಹಾರ್ಡ್ ವರ್ಕು, ಒಂದು ಡಿಸಿಪ್ಲಿನ್ ಅನ್ನೋದು ನಮ್ಮ ಹತ್ರ ಕರೆಕ್ಟ್ ಆಗಿದ್ರೆ ವಾಪಸ್ ಅದೇ ರೋಡ್ಗಳಲ್ಲಿ ಖುಷಿಯಾಗಿ ನಡೆಸ್ತಾನೆ ನಮ್ಮನ್ನ. ಜಸ್ಟ್ ಪೇಷನ್ಸ್ ಇರಬೇಕು ಗೈಸ್ ಲೈಫಲ್ಲಿ. ಪೇಷನ್ಸ್ ಇದ್ದು, ನಮ್ಮ ಹಾರ್ಡ್ ವರ್ಕ್ ಇದ್ದು, ನಮ್ಮ ಡಿಸಿಪ್ಲಿನ್ ನಮ್ಮ ಹತ್ರ ಇದ್ರೆ, ಯಾವ ರೋಡಲ್ಲಿ ನಾವು ನೋವು ತಿನ್ಕೊಂಡು ಹೋಗಿರ್ತೀವೋ ಅದೇ ರೋಡಲ್ಲಿ ತುಂಬ ಖುಷಿಯಾಗಿ ಮತ್ತೆ ಬರ್ತೀವಿ. ಅದಕ್ಕೆ ಎಕ್ಸಾಂಪಲೇ ಇವತ್ತಿನ ದಿನ ಗೈಸ್. ಅದಕ್ಕೆ ಎಕ್ಸಾಂಪಲೇ ನಾನೇ ಗೈಸ್. ಅದು ಸ್ವಲ್ಪ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ ಏನಂದ್ಬಿಟ್ಟು. ಲೆಟ್ಸ್ ಗೋ. ನೋಡಿ ಗೈಸ್, ಇವನ ಅವಸ್ಥೆ ಏನಂದ್ರೆ ಫುಲ್ಲು ಇವನಿಗೆ ಮಾತಾಡಕ್ಕೆ ಜಾಸ್ತಿ. ಬಟ್ ಏನಂದ್ರೆ ಪಾಪ ಅವನಿಗೆ ಒಂದ್ ಸ್ವಲ್ಪ ವಾಶ್ರೂಮ್ ಅರ್ಜೆಂಟ್ ಆಗ್ಬಿಟ್ಟಿದೆ. ನನ್ಗೂ ಒಂದ್ ಸ್ವಲ್ಪ ಅರ್ಜೆಂಟು, ಬಟ್ ಇವನ್ಗೆ ಸ್ವಲ್ಪ ಜಾಸ್ತಿ ಅರ್ಜೆಂಟ್ ಆಗಿದೆ. ನಮ್ಗೆ ವಾಶ್ರೂಮ್ ಹೋಗೋಕ್ಕೂ ಎಲ್ಲೂ ಜಾಗ ಇಲ್ಲ, ಎಲ್ಲ ಫುಲ್ ಅಂಗಡಿಗಳು, ಬಿಲ್ಡಿಂಗ್ಗಳೇ ಇದೆ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್.
ರೂಮ್ ಸಿಕ್ಕಾಗಿದೆ. ಬಾಸ್ ಚೆಕ್ ಇನ್ ಮಾಡ್ತಾವನೆ. ಹೋಗಿ ಫ್ರೆಶ್ ಅಪ್ ಆಗಿ ಹೋಗದೆ. ಕಳ್ಳ ನೋಡಿ ಹೆಂಗ್ ನೋಡ್ತಾವನೆ. ಅವನೇ ಫುಲ್ ಎಲ್ಲ ಫಿಲ್ ಮಾಡ್ತಾವನೆ. ಹೋಗಿ ಇವಾಗ ಚಾರ್ಜ್ ಹಾಕಿ ರೆಡಿ ಆಗಿ ಲೆಟ್ಸ್ ಗೋ. ನಮ್ಮ ರೂಮು ಗೈಸ್. ಜಸ್ಟ್ 1 ಅವರ್ಗೋಸ್ಕರ ಅದೊಂದಷ್ಟು ಕೊಟ್ಟವ್ರೆ. ನೀವು ಜಸ್ಟ್ ಹೋಗೋದಷ್ಟೇ. ಏನಂತೀರಾ ಬಾಸ್? ಎಸ್, ಏನ್ ಎಸ್ ಅಂದ್ಬಿಟ್ರೆ ಸದ್ಯಕ್ಕೆ ಫ್ರೆಶ್ ಅಪ್ ಆಗ್ಬೇಕು. ಅವ್ನು ಫಸ್ಟ್ ವಾಶ್ರೂಮ್ ಓಡೋಗ್ಬೇಕು ಅಷ್ಟೇ. ಅಷ್ಟೇ ನೋಡ್ತೀನಿ ವಾಶ್ರೂಮ್ ಓಡೋಗ್ಬೇಕು. ನಾನು ಚಾರ್ಜ್ ಹಾಕ್ಬಿಟ್ಟು ರೆಸ್ಟ್ ಮಾಡಬೇಕು. ಯಾಕಂದ್ರೆ ನನ್ನೇ ಒಂದು ಸ್ವಲ್ಪ ಜಾಸ್ತಿ ಇದ್ದಿರೋದು. ಸಿಗೋಣ ಗೈಸ್. ಓಡೋಗ್ಬಿಟ್ಟ ಅವನು ಆಲ್ರೆಡಿ. ನೋಡಿ ಗೈಸ್, ರೂಮಿಂದ ರೆಡಿ ಆಗಿದ್ದೀವಿ. ಚೆಕ್, ಲೆಟ್ಸ್ ಗೋ. ಚೆನ್ನಾಗಿ ರೆಡಿ ಆಗಿದ್ದೀವಿ ಗೈಸ್. ಫುಲ್ ಇವಾಗ ಮೇನ್ ಪಾಯಿಂಟ್ ಇರೋದು ಅಲ್ಲಿ ಹೋಗೋಣ. ನಾಷ್ಟ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ. ವಿತಿನ್ 1 ಅವರ್ ಗ್ಯಾಪ್ ಅಲ್ಲಿ ರಿವೀಲ್ ಆಗೈತೆ ಎಲ್ಲ. ಎಸ್, ಲೆಟ್ಸ್ ಗೋ. ಗೈಸ್ ತಿನ್ನಕಂತ ಬಂದ್ವಿ ಗೈಸ್. ಆದ್ರೆ ಇವತ್ತು ಆಲ್ ಇಂಡಿಯಾ ಸ್ಟ್ರೈಕ್ ಇರುತ್ತೆ. ಗ್ಯಾಸ್ ಜಾಸ್ತಿ ರೇಟ್ ಮಾಡ್ಬಿಟ್ಟವ್ರೆ. ಮಳೆ ಬರ ನೋಡಿ ತಿನ್ನಕ್ಕೆ ಏನೋ ಇಲ್ಲ ಈ ಟೈಮಲ್ಲಿ. ಅದಕ್ಕೆ ನಾವು ಡೈರೆಕ್ಟ್ ಬಸ್ ಹತ್ಕೊಂಡು ಆ ಪ್ಲೇಸಿಗೆ ಹೋಗ್ತಾ ಇದೀವಿ. ಎಕ್ಸೈಟೆಡ್ ಗೈಸ್. ಆದ್ರೆ ಒಂದ್ ಸ್ವಲ್ಪ ಹೊಟ್ಟೆ ಹಸಿತೈತೆ. ಅಲ್ಲಿ ಹೋಗಿ ನೋಡೋಣ. ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀನಿ. ಬೇರೆ ಕಡೆ ಹೋಗಿ ತಿನ್ನೋದಷ್ಟೇ. ಅದು ಆಲ್ ಇಂಡಿಯಾ ಸ್ಟ್ರೈಕ್ ಅಂತ ಬೇರೆ ಹೇಳ್ತಾರೆ. ಪೊಲೀಸ್ ಅವ್ರು ಹೇಳಿದ್ರು. ನಮ್ಗೆ ಇನ್ನ ಟೆನ್ಷನ್ ಆಗೋಯ್ತು. ಇಲ್ಲಿ ಈ ಸ್ಪಾಟ್ ಅಲ್ಲಿ ಒಂದು ಹೋಟೆಲ್ ಇಲ್ಲ ಗೈಸ್. ಓಪನ್ ಮಾಡಿಲ್ಲ ಅಷ್ಟೇ. ಓಪನ್ ಮಾಡಿಲ್ಲ. 9 ಗಂಟೆ ಆಯ್ತು. ಹೌದು, ಹೊಟ್ಟೆ ಬೇರೆ ಹಸಿತಾ ಇದೆ ತುಂಬಾ. ಗೈಸ್ ಇವತ್ತು ಎಂತ ದಿನದಲ್ಲಿ ಬಂದಿದೀವಿ ಅಂದ್ರೆ ಆಲ್ ಇಂಡಿಯಾ ಸ್ಟ್ರೈಕ್ ಬಂದ್. ಒಂದು ಹೋಟೆಲ್ ಇತ್ತು. ಫುಲ್ ಬಿಸಿಲು ಬೇರೆ ಸ್ವಲ್ಪ ಬಂದ್ಬಿಡೈತೆ. ನಾವಂತೂ ಹೊಟ್ಟೆ ಹಸಿಗೆ ಫುಲ್ ಓಡಾಡ್ತಾ ಇದೀವಿ. ಇಲ್ಲಿ ಯಾವ್ದೋ ಹೈಪರ್ ಮಾರ್ಕೆಟ್ ಇದೆ. ಯಾವ್ದೋ ಹೈಪರ್ ಮಾರ್ಕೆಟ್ ಇದೆ. ಅದಕ್ಕೆ ಅದು ಒಳಗಡೆ ಹೋಗಿ ಅಟ್ಲೀಸ್ಟ್ ಒಂದು ಜ್ಯೂಸ್ ಅಂದ್ರೆ ಬಟ್ ಅದು ಏನು ಸಿಗ್ತಾ ಇಲ್ಲ. ಹಂಗ್ ನಡಿಯೋ, ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ. ಹಿಂದೆ ನೋಡೋ ವ್ಯೂ ಏನ್ ವ್ಯೂ ಗೈಸ್? ಇಲ್ಲಿ ನೋಡಿ ಗೈಸ್, ಇಲ್ಲಿ ಫುಲ್ ಮೌಂಟೇನ್ ವ್ಯೂ ಸಕ್ಕತ್ತಾಗಿದೆ. ಫುಲ್ ಸೂಪರ್ ಆಗಿದೆ. ಸೈಕಲ್ ವಾವ್ ಅನ್ಸಿದೆ. ಅದೆಲ್ಲ ಆಮೇಲೆ ಕರ್ಕೊಂಡು ಹೋಗ್ತೀನಿ ಗೈಸ್. ತಿನ್ನಕ್ ಏನು ಇಲ್ಲ. ಇಲ್ಲಿ ಬಂದ್ರೆ ರೆಡಿ ಟು ಇಟ್ ತರನೂ ಏನು ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇವನೆಲ್ಲೋದ? ಇವನ್ನ ತೋರ್ಸಿದ್ದೆ ಕರೆಂಟ್ ಹೋಗ್ಬಿಡ್ತು. ಏನು ಏನ್ ಮಾಡೋದ ನೋಡು. ಬಾದಾಮ್ ಆಗಿದೆ ನೋಡು. ತಗೊಳ್ಳೋಣ. ಇದೇನಿದು? ಸ್ವೀಟ್ ಬೇರೆ. ಏನ್ ರೆಡಿ ಟು ಇಟ್ ಏನು ಇಲ್ಲ ತಿನ್ನೋ ತರ. ಅದೇ ಬೇಜಾರಾಗ್ಬಿಟ್ಟೈತೆ. ಇದೆಲ್ಲ ಐಸ್ ಕ್ರೀಮ್ಸ್ ಕೇಕ್ಸ್. ಬೆಳಗ್ಗೆ ಅದು ಯಾರು ತಿನ್ನಕ್ಕಾಗುತ್ತೆ ಹೇಳಿ? ಏನ್ ತಗೊಳ್ಳೋದು ಏನ್ ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ. ಇಷ್ಟೇ ತಗೊಂಡಿದ್ದು. ಸಿಕ್ಕಿರೋದೇ ಅಷ್ಟು ನಮ್ಮ ಅದೃಷ್ಟ. ಬರ ಗೈಸ್, ಇದಾದ್ರೂ ಸಿಕ್ಕೈತೆ, ಖುಷಿ ಪಡ್ಬೇಕು ನಾವ್ ಅಷ್ಟೇ. ಏನ್ ಮಾಡಕ್ ಆಗಲ್ಲ. ನಮ್ಗಂತೂ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಈ ತರ ಒಂದ್ ಸಿಚುವೇಶನ್ ಇವತ್ತೇ ಈ ತರ ಆಗುತ್ತೆ ಅಂದ್ಬಿಟ್ಟು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಯಾಡ್ ಲ್ಯಾಕ್ ಆಗ್ಬಿಟ್ಟಿದೆ. ಹೌದು, ನಾನ್ ಫುಲ್ ನಾನ್ ವೆಜ್ ಬಿರಿಯಾನಿ ಚಿಕನ್ ಎಲ್ಲ ತಿನ್ನೋಣ ಅನ್ಕೊ ಬಂದ್ರೆ ನಾರ್ಮಲ್ ವೆಜ್ ಊಟನೇ ಗೊತ್ತಿಲ್ಲ ನಮ್ಗೆ ಇವಾಗ. ಅಯ್ಯೋ, ಆಟೋ ಹಿಡ್ಕೊಂಡು ಆ ಪ್ಲೇಸಿಗೆ ಹೋಗೋಣ ಗೈಸ್. ಆಗೋಯ್ತು, ಇನ್ನೊಂದು 2 ಮಿನಿಟ್ಸ್ ಅಷ್ಟೇನೆ. ನಿಮ್ ಸರ್ಪ್ರೈಸ್ ವೇಟಿಂಗು ಎಲ್ಲ ಇವಾಗ ಡಿಸ್ಕ್ಲೋಸ್ ಆಗುತ್ತೆ. ಖುಷಿ ಆಗ್ತಿದೆ ಒಂದ್ ಸೈಡ್ ತಲೆ ನೋವ್ತಿದೆ ಅಷ್ಟೇ. ಹೊಟ್ಟೆ ಹಸಿಗೆ
ಸೊ ಬನ್ನಿ ಹೋಗೋಣ ಅಲ್ಲಿಗೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ರೀಚ್ ಆಗ್ಬಿಡ್ತೀವಿ ಗೈಸ್. ಆಟೋ ಹಿಡಿದ್ವಿ ನೋಡಿ, ಪೇಮೆಂಟ್ ಥ್ಯಾಂಕ್ಸ್ ಅಣ್ಣ. ಗೈಸ್ ಅದೆಲ್ಲ ತೋರ್ಸಲ್ಲ. ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ ಈಗ. ನೋಡಿ ಎಲ್ಲ ಎಷ್ಟು ಗ್ರೀನರಿ ಇದೆ. ನಮ್ ಬಿಲ್ಡಿಂಗ್, ನಮ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಬರೀ ಬಿಲ್ಡಿಂಗ್ ನೋಡಿ ನೋಡಿ ತಲೆ ಎಲ್ಲ ಗಟ್ಟೋಗ್ಬಿಟ್ಟಿದೆ. ನನ್ಗಂತೂ ಈ ಊರು, ವಿಲೇಜ್ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ, ನಂಗೆ ಚಿಕ್ಕ ವಯಸ್ಸಿಂದಾನು ಆಸೆ ನಾನು ಊರಲ್ಲಿ ಇರ್ಬೇಕು, ಫುಲ್ ಆಟ ಆಡ್ಕೊಂಡು ಫಾರ್ಮಿಂಗ್ ಮಾಡ್ಕೊಂಡು ನನ್ನದ ಒಂದು ಫಾರ್ಮ್ ಹೌಸು. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಮಾಡಕ್ಕಾಗಿಲ್ಲ, ನಮ್ಮ ಮನೆಯವ್ರು ಯಾರು ಮಾಡಕ್ಕಾಗಿಲ್ಲ. ಅದಕ್ಕೆ ನಾನೇ ಮುಂದೆ ಮಾಡ್ಕೊಂಡು ಹೋಗಿ ಇದ್ಬಿಟ್ಟು ಬರ್ತೀನಿ. ಬಟ್ ತುಂಬಾ ನನ್ಗೆ ಇಷ್ಟ ಆಗೈತೆ ಈ ತರ ಫುಲ್ಲು ಗ್ರೀನಿ. ಒಂಥರ ನೆಮ್ಮದಿ, ಇದು ನೆಮ್ಮದಿ ಜೀವನ. ಹೌದು, ಯಾವ ಜನಕ್ಕೆ ಕಷ್ಟ Full ಇರಲ್ಲ, peace ಆಗಿದೆ. ಯಾವ ತಲೆನೋವು ಇರಲ್ಲ, ಯಾರ್ದು ತಲೆನೋವು ಇರಲ್ಲ. ನಮ್ ನೆಲ, ನಮ್ಮ ಮಣ್ಣು, ನಮ್ಮ ಮರ, ನಮ್ಮ ಮನೆ, ಪೀಸ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇದು ಬಿಸಿಲಿರ್ಲಿಲ್ಲ ಅಂದ್ರೆ ಇನ್ನ ಸೂಪರ್ ಆಗಿರ್ತಿತ್ತು ವೈಬು. ವೆದರ್ ಇನ್ನ ಚೆನ್ನಾಗಿರ್ತಾ ಇತ್ತು ಬಿಸಿಲಿರ್ಲಿಲ್ಲ ಅಂದಿದ್ರೆ. ಸಾಯಂಕಾಲದ ಮೇಲೆ ನೋಡೋಣ ವೆದರ್ ಚೆನ್ನಾಗಿದ್ರೆ. ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು ವೆದರ್ ಅಲ್ವಾ? ಹೌದು, ಫುಲ್ ಪೀಸ್, ನೆಮ್ಮದಿಯಾಗಿತ್ತು. ಬೆಳಗ್ಗೆ ಸೂಪರ್ ಆಗಿತ್ತು ಗೈಸ್. ನೋಡಿ ಫುಲ್ ಗ್ರೀನರಿ. ಇದ್ ಬಂದ್ಬಿಟ್ಟು ಕೂಡಿಗೆ ಅಂತ, ಕೂಡಿಗೆ ಹತ್ರ ಇರೋದು. ಅಂದ್ರೆ ಮೈಸೂರ್ಗೆ ಮಡಿಕೇರಿಗೆ ಮಧ್ಯ ಬರುತ್ತೆ. ಸೊ ಅಲ್ಲಿಗೆ ಬಂದಿದೀವಿ. ಇವಾಗ ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ. ಎಸ್ ಗೈಸ್, ಏನ್ ಗೊತ್ತಾ, ನಮ್ಮ ಅದೃಷ್ಟಕ್ಕೆ ಒಂದು ಹೋಟೆಲ್ ಸಿಕ್ಕಿದೆ, ಅಲ್ಲಿ ತಿನ್ನಕ್ ಬಂದಿದೀವಿ. ಪರೋಟ ಆರ್ಡರ್ ಮಾಡಿದೀವಿ. ಪೂರಿ ಎಳ್ಳ, ಪರೋಟಾಗ ಆಯಿಲ್ ಪೂರಿ ಎಷ್ಟು ಪೂರಿ ತರ ಸೊ ತಿನ್ನಕ್ ಬಂದಿದೀವಿ. ಇವಾಗ ಒಂದು ಇನ್ಸಿಡೆಂಟ್ ಇದೆ ಗೈಸ್, ಅದಕ್ಕೋಸ್ಕರ ಬೆಚ್ಚವಲ್ಲ. ಇಲ್ಲ ಅಂದ್ರೆ ಇದ್ರೆ ಓಕೆ ಗೈಸ್, ಆಮೇಲೆ ನೋಡೋಣ. ನಾವು ತಿನ್ಬೇಕು. ಬಾಯ್. ಚೆನ್ನಾಗೈತೆ, ಬಾ ಬಾ ಬಾ, ಬೇಗ ಬಾ. ಫೋಟೋ ಹಿಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಏನಂದ್ರೆ ಊಟ ತಿಂದ್ವಿ ಗೈಸ್. ಹೋಟೆಲ್ ಇಲ್ಲದೆ ಇರೋ ರೀಸನ್ ಫುಡ್ ಸ್ವಲ್ಪ ಸೆಟ್ ಆಗ್ಲಿಲ್ಲ. ಆದ್ರೂ ಊಟನೇ ಅಲ್ವಾ ಅಂತ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ವಿ. ಏನಂದ್ರೆ ಫುಡ್ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಗೈಸ್ ನಮ್ಗೆ ಇವತ್ತು. ಟೇಸ್ಟ್ ಇರ್ಲಿಲ್ಲ, ಬಟ್ ಹೊಟ್ಟೆ ತುಂಬೈತೆ. ಇರಿ ಒಂದೆರಡು ಫೋಟೋಸ್ ಅಂತ ಹಿಡಿದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ಮಾಲ್ ಮ್ಯಾಪ್ ಆಯ್ತು. ಅಂದಾಗಿಲ್ಲ, ಒಬ್ಬನೇ ಒಂದು ರಾತ್ರಿ ಎಲ್ಲ ಚೆನ್ನಾಗಿದೆ ಮೇಡಮ್. ಎಂತದು ರಾತ್ರಿ ನಾವು ಬಂದಾಗ ರೂಮಲ್ಲಿ ಬಂದು ನೋಡಿ ಅನ್ನೋದು ನಿಂತವನೆ. ಎಂತದು ಇಲ್ಲ. ಕಾಲ್ ಬಂತು, ಅಣ್ಣದು ಕಾಲ್ ಬಂತು. ನಂಬ್ಕೊಂತಾರ ನಿಜ ಅಂತ. ನಮ್ದು ಆನ್ ದಿ ವೇ ಬರ್ತೈತೆ. ವೇಟಿಂಗ್